ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣೆ ನಮೋಸ್ತುತೆ. ಧನ್ಯವಾದ. ಪಶ್ಚಿಮ ದಿಕ್ಕಿನಿಂದ ಬರ್ತಾ ಇರತಕ್ಕಂಥ ಸಿಡಿಬಂಡಿಗೆ ದಾರಿ ಮಾಡಿಕೊಡುವುದು ಉತ್ತರ ದಿಕ್ಕಿನ ಮಾರ್ಗಕ್ಕೆ ಬಂದಿದೆ. ದಯಮಾಡಿ ಸಹಕರಿಸಿ ಪಕ್ಕದಲ್ಲಿ ನಿಂತುಕೊಂಡು ಸಿಡಿಬಂಡಿಗೆ ದಾರಿಯನ್ನು ಮಾಡಿಕೊಳ್ಳಿ. ದೇವಸ್ಥಾನದ ಪೂರ್ವ ದಿಕ್ಕಿನ ಗೋಪುರದ ಕಡೆಗೆ ಬರ್ತಾ ಇದೆ. ಪೂರ್ವ ಗೋಪುರದ ಕಡೆಗೆ ಬರುವಂತಹ ಸಿಡಿಬಂಡಿಗೆ ದಾರಿಯನ್ನು ಮಾಡಿಕೊಳ್ಳಿ. ಸಹಕರಿಸಿ ದಯಮಾಡಿ ಭಕ್ತಾದಿಗಳು ಪಕ್ಕದಲ್ಲಿ ನಿಂತುಕೊಂಡು ಸಿಡಿಬಂಡಿಗೆ ದಾರಿಯನ್ನು ಮಾಡಿಕೊಳ್ಳಿ. ಶ್ರದ್ಧೆಯಿಂದ ಭಕ್ತಿಯಿಂದ ಆ ಜಗನ್ಮಾತೆಯಾದಂಥ ನಮ್ಮೆಲ್ಲರ ಗ್ರಾಮ ದೇವತೆಯಾದಂಥ ಸೋಳಮೆಯ ರಚಿತವಾದಂಥ ಗಾಣಿಗ ಸಮಾಜದಿಂದ ಬಳ್ಳಾರಿ ಗಾಣಿಗರ ಸಮಾಜ ಅದರಿಂದ ನಾವು ಗ್ರಾಮದ ಸಿಡಿಬಂಡಿ ರಥೋತ್ಸವ ಮಾಡ್ತಾ ಇದ್ವಿ. ಇದು ವಂಶ ಪರಂಪರೆ ಬರ್ತಾ ಇದೆ. ಈಗ ಎಷ್ಟು ವರ್ಷ ಆಯಿತೋ ಏನು ಗೊತ್ತಿಲ್ಲ ನಮಗೆ. ಇದರಿಂದ ಇದು ನಾವೇ ಸ್ವಂತ ನಮ್ಮ ಗಾಣಿಗರ ಸಮಾಜದಿಂದ ಖರ್ಚಿನಿಂದ ನಾವು ಮಾಡೋದು. ಒಂದು ಇಂಡೋಮೆಂಟ್ನಿಂದ ಗುಡಿ ಪರವಾಗಿ ನಾವು ಒಂದು 10 ಪೈಸೆ ತಗೊಳ್ಳೋದು ಸ್ವಂತ ಖರ್ಚಿನಿಂದ ನಾವೇ ಸಿಡಿ ಮಾಡಿಸ್ತೀವಿ. ಶುಕ್ರವಾರ ಅಲ್ಲಿ ಕೌಬಜಾರ್ನಲ್ಲಿ ಈಶ್ವರ ದೇವಸ್ಥಾನದಿಂದ ಮಾಧವಯ್ಯ ಸ್ಟ್ರೀಟ್ಗೆ ಗಾಡಿ ತಗೊಂಡು ಬರ್ತೀವಿ 2 ಎತ್ತರಿಂದ. ಸೋಮವಾರ ಸಾಯಂಕಾಲ 6 ಎತ್ತರಿಂದ ದೇವಸ್ಥಾನಕ್ಕೆ ತಗೊಂಡ್ಬರ್ತೀವಿ. ಇವತ್ತು ಮಂಗಳವಾರ ಸಾಯಂಕಾಲ 5 ಗಂಟೆಗೆ ನಾವು ಇಲ್ಲಿ ದೇವಸ್ಥಾನ ಸುತ್ತು 3 ಸುತ್ತು ಇದು ಮಾಡಿಕೊಂಡು 6 ಎತ್ತಿನಿಂದ ಇದು ಮಾಡಿ ದುರ್ಗಮ್ಮ ತಾಯಿದೆ ಹೇಳ್ರಿ ಸರ್ ಬಳ್ಳಾರಿ ವಿಶೇಷ. ಈ ನಮ್ಮ ಮನೆಯ ಹೆಣ್ಮಗಳು ಇದ್ದಾಗ ನಮಗೆ ಹೆಣ್ಮಗಳು ಆಯಮ್ಮ ಸೇವೆ ಯಾವಾಗಲಿಂದ ನಮಗೆ ಬಂದಿದ್ದೀವಿ. ದೊಡ್ಡವ್ರನಿಂದ ಪರಂಪರೆ ಬರ್ತಾನೆ ಇದೆ. ಆಯಮ್ಮ ನಮ್ಮ ಹೆಣ್ಮಗಳು ಮನೆ ಹೆಣ್ಮಗಳು ಅದು ನಮ್ಮ ತಂದೆಯವರು ರಥಸಾರಥಿಯಾಗಿ 15 ವರ್ಷದಿಂದ 88 ವರ್ಷದವರೆಗೆ ಓಡಿಸಿದ್ರು. ವಿಜೃಂಭಣೆಯಾಗಿದ್ದ ಒಂದು ಸಿಡಿಬಂಡಿಯ ಉತ್ಸವ ನಮಗೆ ಚಿಕ್ಕವರಿಂದ ನಾವು ನೋಡ್ತಾ ಇದ್ವಿ. 1947 ನಮ್ಮ ತಾತ ಅವರು ಆಮೇಲೆ ದೊಡ್ಡವರಿದ್ದಾರೆ. ಈ ಒಂದು ದೇವರು ನಮಗೆ ತುಂಬ ಇದು ಆಗಿದ್ದಾರೆ, ಮನೆ ದೇವರಾಗಿದ್ದಾರೆ. ಮತ್ತು ನಾವು ತುಂಬ ಋಣಿಯಾಗಿದ್ದೀವಿ. ಇದು ಪರಂಪರೆಯಾಗಿ ಬರ್ತಾ ಇದೆ. ಇದು ಗಾಣಿಗರ ಸಂಘ ಅಂತ ಹೇಳಿ ಮಾಡ್ತಾ ಇದ್ದೀವಿ. ಈ ದೇವತೆಗೆ ತುಂಬ ಜನ ಬರ್ತಾರೆ, ಹರಕೆ ಹೊತ್ಕೊತಾರೆ. ಆ ಹರಕೆ ಎಲ್ಲ ಪೂರ್ವ ಆಗ್ತಾ ಇದೆ ಅಂತ ಜನ ಎಲ್ಲ ಹೇಳ್ತಾ ಇದ್ದಾರೆ. ನಾವು ನಂಬ್ತಾ ಇದ್ದೀವಿ. ಈ ತಾಯಿ ಎಲ್ಲರಿಗೆ ಒಳ್ಳೆಯದ ಮಾಡಬೇಕು ಅಂತ ನಾವು ಬಯಸ್ತಾ ಇದ್ದೀವಿ. ನಾವೊಂದೇ ಅಲ್ಲ, ಈ ಬಳ್ಳಾರಿ ಜನ ಪ್ರತಿಯೊಬ್ಬರು ಈ ತಾಯಿನನ್ನು ಓದುತ್ತಾರೆ, ಮಾಡ್ತಾರೆ, ಮತ್ತು ಹರಕೆ ಹೊತ್ಕೊತಾರೆ, ಮತ್ತು ಒತ್ತಡ ಸೇವೆ ಎಲ್ಲ ಮಾಡ್ತಾರೆ. ಹಾಗೆ ಈ ದೇವರನ್ನು ನಂಬ್ಕೊಂಡವರಿಗೆ ಯಾವತ್ತೂ ಕೈ ಬಿಡಲ್ಲ ಅಂತ ಹೇಳ್ತೀವಿ. ಆಮೇಲೆ ಬೇರೆ ಅವರು ಕನಕ ದುರ್ಗಮ್ಮ ಅಂತ ಹೇಳ್ತೀವಿ. ಈ ಮನೆತನಕ್ಕೆ ನಾನು ಮೊಮ್ಮಗಳಾಗಿದ್ದೀನಿ. ನಮ್ಮ ತಾತವರು ಕೂತ್ಕೊಂಡವರು, ಇವಾಗ ನನ್ನ ತಮ್ಮ ಮಗ ಕೂತ್ಕೊಳ್ತಾ ಇದ್ದಾನೆ. ಈ ವರ್ಷ ತುಂಬ ಸಂತೋಷವಾಗಿದೆ. ಆಮೇಲೆ ಎಲ್ಲ ದೊಡ್ಡವರಿಗೆ ನಮ್ಮ ಗಾಣಿಗರ ಸಂಘಕ್ಕೆ ಎಲ್ಲರಿಗೆ ನಾನು ಋಣಿಯಾಗಿದ್ದೀನಿ. ಯಾಕಂದರೆ ಈ ವರ್ಷ ನನ್ನ ತಮ್ಮನ ಮಗನಿಗೆ ಕೊಟ್ಟಿದ್ದಕ್ಕೆ ನಾನು ತುಂಬ ಋಣಿಯಾಗಿದ್ದೀನಿ. ಹಾಗೆ ಇದು ಪರಂಪರೆ ಹೋಗ್ತಾ ಇದೆ, ಹೀಗೆ ಹೋಗಬೇಕು ಅಂತ ನಾನು ತುಂಬ ಇದು ಹರಕೆ ಹೊತ್ಕೊತೀನಿ. ಆಮೇಲೆ ಎಲ್ಲರೂ ಚೆನ್ನಾಗಿರಬೇಕು, ಅವರವ್ರು ಏನೇನು ಬೇಡ್ಕೊಂಡಿದ್ದೆಲ್ಲ ಚೆನ್ನಾಗಾಗಬೇಕು ಅಂತ ನಾನು ಜನರನ್ನ ಕೇಳ್ಕೊತಾ ಇದ್ದೀನಿ. ಬಳ್ಳಾರಿ ಕನಕದುರ್ಗಮ್ಮಗೆ ಜೈ, ಬಳ್ಳಾರಿ ಕನಕದುರ್ಗಮ್ಮಗೆ ಜೈ. ಬಳ್ಳಾರಿಯ ಕನಕದುರ್ಗಮ್ಮ ಸಿಡಿ ಮಹೋತ್ಸವ ಪ್ರತಿ ವರ್ಷ ಕರ್ನಾಟಕ, ಆಂಧ್ರ ಮುಂತಾದ ಜಿಲ್ಲೆಗಳಿಂದ ಜನರು ಇಲ್ಲಿ ಬಂದು ತಮ್ಮ ಕೋರಿಕೆಗಳನ್ನು ದುರ್ಗಮಾತೆಯ ಮೂಲಕ ಈಡೇರಿಸುತ್ತಾಳೆ ಎಂಬ ನಮ್ಮ
ಪ್ರತಿ ವರ್ಷ ಫೆಬ್ರವರಿ ತಿಂಗಳಿನಲ್ಲಿ ಈ ಸಿಡಿ ಮಹೋತ್ಸವ ನಡೆಯುತ್ತೆ. ಈ ತಿಂಗಳು ಫೆಬ್ರವರಿ ಮಂತ್ 24ನೇ ತಾರೀಕು ಇವತ್ತು ಸಿಡಿ ಮಹೋತ್ಸವ ವಿಶೇಷವಾಗಿ ವಿಜೃಂಭಣೆಯಿಂದ ನಡೆಯುತ್ತೆ. ಇಲ್ಲಿ ಲಕ್ಷಾಂತರ ಜನರು ಸೇರುತ್ತಾರೆ. ತಮ್ಮ ಕೋರಿಕೆಗಳನ್ನು ದೇವಿಯ ಮುಂದೆ ಅರ್ಪಿಸಿ ತಮ್ಮ ಕೋರಿಕೆಗಳು ನೆರವೇರುತ್ತವೆ ಎಂಬುದು ಎಲ್ಲ ಜನರ ನಂಬಿಕೆ. ಹಾಗೆ ಗ್ರಾಮೀಣ ಪ್ರದೇಶದಿಂದ ಇಲ್ಲಿ ವಿಶೇಷವೆಂದರೆ ಎತ್ತಿನ ಬಂಡಿ ಮೂಲಕ ಜಿಲ್ಲೆ ಹಳ್ಳಿಗಳಿಂದ ಎಲ್ಲರೂ ತಮ್ಮ ಕುಟುಂಬದ ಮೂಲಕ ಇಲ್ಲಿ ಬಂದು ತಮ್ಮ ಸಿಡಿ ಮಹೋತ್ಸವ ಬಳ್ಳಾರಿಯ ಕನಕದುರ್ಗದ ಸಿಡಿ ಮಹೋತ್ಸವವನ್ನು ಸಂತೋಷದಿಂದ ನೋಡಿ ತಮ್ಮ ಕೋರಿಕೆಗಳನ್ನು ನೆರವೇರಿಸ್ತಾಳೆ ಎಂಬ ನಂಬಿಕೆ ಇದೆ. ಇನ್ನೊಂದು ವಿಶೇಷವೆಂದರೆ ಇಲ್ಲಿ ಸಿಡಿ ಮಹೋತ್ಸವ ಸಿಡಿ ಕನಕದುರ್ಗಮ್ಮ ದೇವಸ್ಥಾನದ ಸುತ್ತ 3 ಸಲ ಪ್ರದರ್ಶನ ಮಾಡುತ್ತದೆ. ಅಲ್ಲಿ ಎತ್ತಿನ ಬಂಡಿಯ ಮೂಲಕ ಸಿಡಿ ಮಹೋತ್ಸವ 3 ಸುತ್ತ ಪ್ರದರ್ಶನವಾಗುತ್ತದೆ. ಅದರಲ್ಲಿ ಎತ್ತುಗಳು ಒಂದು ದಿವಸ ಮುಂಚೆ 24 ತಾಸು ಉಪವಾಸವಿರುತ್ತವೆ. ಉಪವಾಸವಿದ್ದು 3 ಸಲ ಪ್ರದರ್ಶನ ಆದ ತಕ್ಷಣ ದೇವಿಯ ಪ್ರಸಾದವನ್ನು ಸ್ವೀಕರಿಸ್ತದೆ. ಅದು ಇಲ್ಲಿ ವಿಶೇಷವಾಗಿದ್ದು ಶಕ್ತಿಪೀಠ ದುರ್ಗಾಮಾತೆ ಅಂದರೆ ತಪ್ಪಾಗ್ತದೆ. ಇನ್ನೊಂದು ಏನೆಂದರೆ ಹಿಂದಿನ ಕಾಲದಲ್ಲಿ ಇಲ್ಲಿ ಮನುಷ್ಯರನ್ನೇ ಆ ಸಿಡಿಗೆ ಬಂಡಿಗೆ ಮನುಷ್ಯರನ್ನ ಹಾಕಿ ಸುತ್ತ ಹಾಕ್ತಿದ್ರು ಅನ್ನೋದು ನಂಬಿಕೆ. ಅದು ನಾವು ನೋಡಿಲ್ಲ. ಈಗ ಆದರೆ ಇವಾಗ ಬರ್ತಾ ಈ ನಾಗರಿಕತೆ ನಮ್ಮಲ್ಲಿ ಇರುವಂಥ ನಾಲೆಜ್ ಮೂಲಕ ಇವಾಗಿನ ಸಿಡಿ ಹೇಗೆ ನಡೆಯುತ್ತಂದರೆ ಗೊಂಬೆನ ಕಟ್ಟೋದ್ರ ಮೂಲಕ ಎತ್ತಿನ ಬಂಡಿಯಲ್ಲಿ 3 ಪ್ರದರ್ಶನವನ್ನು ಹಾಕ್ತಾರೆ. ಅದು ಇಲ್ಲಿ ವಿಶೇಷತೆ. ನಾವು ಒಂದೊಂದು ಮೂಢನಂಬಿಕೆಗಳನ್ನು ನಂಬಲ್ಲ, ಆದರೆ ಇಲ್ಲಿ ಶಕ್ತಿಪೀಠ ನಾವು ಬುದ್ಧವಾಗಿ ನೋಡ್ತೀವಿ. ಅಂದರೆ ಹೇಗೆಂದರೆ ಪ್ರತಿ ಜನರು ಭಾಳಷ್ಟು ಭಕ್ತಿಯಿಂದ ಇಲ್ಲಿ ಬಂದು ತಮ್ಮ ಹರಕೆಗಳನ್ನು ತೀರಿಸಿ ದೇವಿಯ ಕೃಪೆಗೆ ಪಾತ್ರರಾಗ್ತಾರೆ. ನಾನು ಬಳ್ಳಾರಿಯವರೇ, ಆದರೆ ಮದುವೆ ಮಾಡ್ಕೊಂಡು ನಾನು ಆಂಧ್ರಕ್ಕೆ ಹೋಗಿದ್ರು ಕೂಡ ಪ್ರತಿ ವರ್ಷ ಇಲ್ಲಿಗೆ ಬಂದು ನಾನು ಕನಕದುರ್ಗಮ್ಮ ಸಿಡಿ ಮಹೋತ್ಸವ ವೀಕ್ಷಿಸಿ ಪ್ರತಿ ವರ್ಷ ಕೃಪೆಗೆ ಪಾತ್ರರಾಗಿ ನಾನು ಹೋಗ್ತೇನೆ ಯಾವಾಗಲೂ. ಹಾಗಾಗಿ ಇದನ್ನು ನೋಡೋದು, ನಾವು ಸಿಡಿ ಮಹೋತ್ಸವ ನೋಡೋದೇ ಒಂದು ವಿಶೇಷ. ಹಾಗೂ ಬಳ್ಳಾರಿಯ ಗ್ರಾಮದೇವತೆಯಾಗಿರುವಂತಹ ಕನಕದುರ್ಗಮ್ಮ ದೇವಿ ಸಿಡಿ ಬಂಡಿ ನಡೆಯುತ್ತೆ. ಪ್ರತಿ ವರ್ಷ ಸುತ್ತ ಹಳ್ಳಿ ಊರಿಂದ ಬಂದು ಬರ್ತಾರೆ. ಆಂಧ್ರ ಪ್ರದೇಶ ಆ ಕಡೆ ಈ ಕಡೆ ಎಲ್ಲ ಕಡೆಯಿಂದಲೂ ಬರ್ತಾರೆ. ಚೆನ್ನಾಗಿ ನಡೆಯುತ್ತೆ. ಬಳ್ಳಾರಿ ದುರ್ಗಮ್ಮ ದೇವಿ ಇಲ್ಲಿ ಫೇಮಸ್ ದೇವರು ಅಂತಲೇ ಹೇಳ್ಬೋದು. ಕೋಳಿ ಎಲ್ಲ ಎಸ್ತಾರೆ. ಕೋಳಿ ಎಲ್ಲ ಎಸ್ತಾರೆ. ಕೋಳಿ ಎಸ್ತಾರೆ. ಕೋಳಿ ಎಲ್ಲ ಹರಿಸ್ತಾರೆ. ಭಾಳ ಚೆನ್ನಾಗಿ ನಡೆಯುತ್ತೆ. ನಾವು ಪ್ರತಿ ವರ್ಷ ಇಲ್ಲಿ ಏನೋ ಅನ್ಕೊಂಡಿದ್ದಾಗುತ್ತೆ. ಇಲ್ಲಿ ಏನು ಅನ್ಕೊಂತೀವಿ ಅದೆಲ್ಲ ನಡೆಯುತ್ತಂತಲೇ ಹೇಳ್ಬೋದು. ನೀವು ಏನಾನ ಅನ್ಕೊಂಡು ಬರ್ರಿ ಅದಾಗುತ್ತೆ ಅಂತಲೇ ಹೇಳ್ಬೋದು. ಸಿಡಿ ಬಂಡಿ ತುಂಬ ಫೇಮಸ್ಸು. ನೋಡೋಕ್ಕೆ ತುಂಬ ವೈಬ್ರೇಷನ್ಸ್ ಇರುತ್ತೆ. ತುಂಬ ಸುತ್ತಮುತ್ತ ವಿಲೇಜಸ್ದಿಂದ ಎಲ್ಲ ತುಂಬ ಜನ ಬರ್ತಾರೆ. ನೋಡೋಕ್ಕೂ ಭಾಳ ಚೆನ್ನಾಗಿರುತ್ತೆ. ಭಾಳ ಕ್ರೇಜ್ ಇರುತ್ತೆ. ಕ್ರೌಡ್ ಹೆಂಗಂದರೆ 3 sides ಫುಲ್ ಬ್ಲಾಕ್ ಆಗಿಬಿಡುತ್ತೆ ರೋಡ್ಸ್ ಎಲ್ಲ. ಈವನ್ ಲೋಕಲ್ ಸ್ಕೂಲ್ಸು ಆಫೀಸಸ್ ಕೂಡ ಹಾಲಿಡೇ ಕೊಟ್ಟಿರ್ತಾರೆ ಇವತ್ತು. ಅಂಡ್ ತುಂಬ ಪವರ್ಫುಲ್. ಎಷ್ಟು ಪವರ್ಫುಲ್ ಅಂತಂದರೆ ಅವ್ರ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಕೋಡಿ ಎಗರಿಸಿರ್ತಾರೆ. ಅದು ಎಗರಿಸಿದ ಮೇಲೆ ಮನಸ್ಸಲ್ಲಿ ಅಂದ್ಕೊಂಡಿದ್ದು ಆಗುತ್ತೆ ಅಂತ ನಂಬ್ತಾರೆ ಜನ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.